ಏಕೈಕ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ನನ್ನ ಕೈ ಜಗತ್ತಿನ ಪುಣ್ಯ ಭೂಮಿ ಅನ್ಸ್ಕೊಂಡಿರುವಂತ ಭಾರತದ ಕಡೆಗೆ ಹೋಗುತ್ತೆ ಅಂತ ಹೇಳಿ ಈ ದೇಶಕ್ಕೆ ಬೆಳಕನ್ನು ಕೊಡುವ ಸಾಮರ್ಥ್ಯ ಇದೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಎಂತ ಸಂಭ್ರಮ ಅಂತ ಕೇಳಿದ್ರೆ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಕವನವನ್ನು ಬರೀತಾರೆ. ಅಮ್ಮ ಭಾರತ ಮಾತೆ, ನೀನು ಕೋಟಿ ದೇವತೆಗಳ ಹೆಬ್ಬೆರಳು, ಹಿಮಾಲಯದ ನಿನ್ನ ಕಿರೀಟ, ಕಾಶ್ಮೀರದ ನಿನ್ನ ಲಲಾಟ, ಬರ್ಮ ಬಲೂಚಿಸ್ತಾನಗಳೇ ನಿನ್ನ ಭುಜಗಳು, ಗಂಗೆ ಯಮುನೆಯರೇ ತಾಯಿ ಭಾರತ ಮಾತೆಯ ಕೊರಳ ಮಾಂಗಲ್ಯ, ದೆಹಲಿ ಅವಳ ಹೃದಯ, ನಾಗಪುರ ಅವಳ ನಾಭಿ, ಬಿಂದೆ ಪರ್ವತವೇ ಅವಳ ಸೊಂಟ, ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಿರುವ ನರ್ಮದಾ ನದಿ ತಾಯಿ ಭಾರತ ಮಾತೆಯ ಸೊಂಟದಲ್ಲಿ ಮಿನುಗುತ್ತಿರುವ ಸುಂದರವಾದ ಚಿನ್ನದ ಡಾಬು, ಅವಳ ಕಾಲುಗಳೇ ಪೂರ್ವ ಪಶ್ಚಿಮ ಘಟ್ಟಗಳು, ಪಾದ ಪಕ್ಕಂಗಗಳೇ ಕನ್ಯಾಕುಮಾರಿ, ಶ್ರೀಲಂಕಾ ತಾಯಿ ಭಾರತ ಮಾತೆಯ ಚರಣಕ್ಕೆ ಆ ದೇವರು ಅರ್ಪಿಸಿದ ಸುಂದರವಾದ ಗುಲಾಬಿ ಹೂವು, ಸಮುದ್ರ ಮಾತೆ ತಾಯಿ ಭಾರತ ಮಾತೆಯ ಚರಣವನ್ನು ತೊಳೆಯುತ್ತಲಿದ್ದಾಳೆ, ವಾಯುದೇವ ಚಾಮರವನ್ನು ಬೀಸುತ್ತಲಿದ್ದಾನೆ, सूर्य चंद्रರು ಆರತಿಯನ್ನೆತ್ತಿ ತಿಲಕವನ್ನಿಡುತ್ತಿದ್ದಾರೆ. ये वंदन की भूमि है, अभिनंदन की भूमि है, अर्पण की भूमि है और एकमात्र तर्पण की भूमि है. बिंदु बिंदु गंगा है, कंकर कंकर शंकर है, जिएंगे तो इसके लिए, मरेंगे तो इसके लिए ಅಂತ ಹೇಳಿ ಅವರ ಮಾತನ್ನ ಹೇಳ್ತಾರೆ. ಬಹುಶಃ ಈ ದೇಶದಲ್ಲಿ ನಾನು ಹುಟ್ಟಿದ್ದು ಕೂಡ ಈ ದೇಶಕ್ಕೋಸ್ಕರ, ನಾನು ಬದುಕಿದ್ರು ಕೂಡ ಈ ದೇಶಕ್ಕೋಸ್ಕರ, ನಾನು ಪ್ರಾಣವನ್ನು ಕೊಟ್ಟರು ಕೂಡ ಈ ದೇಶಕ್ಕೋಸ್ಕರ ಅಂತ ಹೇಳ್ತಾ ಸರ್ವ ಶೋಷಿತ ಸಮುದಾಯಕ್ಕೆ ನ್ಯಾಯವನ್ನ ಕೊಡಿಸುವುದರ ಜೊತೆಗೆ ಈ ರಾಷ್ಟ್ರಕ್ಕಾಗಿ ಬದುಕಿದ ಶ್ರೇಷ್ಠ ಚೇತನ ಅಂತ ಯಾರಾದರೂ ಇದ್ರೆ ಅದು ಭಾರತ ರತ್ನ ಅನ್ಸ್ಕೊಂಡಿರುವಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ಹೇಳೋದಕ್ಕೆ ನಾವೆಲ್ಲ ಹೆಮ್ಮೆ ಪಡ್ತೇವೆ.